ಬದುಕಿರುವಂತ ಜನಗಳಿಗೆ ಜೀವ ಕೊಡೋದಕ್ಕೆ ಅವರ ಜೀವನ ನಲಗಿಸ್ತಾರೆ. ಇವರು ಮನುಷ್ಯತ್ವ ಇದ ದೇವಾನ ದೇವತೆಗಳ ವಿಗ್ರಹಗಳನ್ನ ಪೂಜೆ ಮಾಡ್ತಾರೆ. ಬದುಕಿರುವಂತವ್ರನ್ನ ಹಿಸ್ಕಾಕ್ತಾರೆ. ಇವರು ಮನುಷ್ಯರ ಅರ್ಥ ಮಾಡ್ಕೊಳ್ಳಿ. ನಡೆಸುವಂತ ಹೆಣ್ಣು ಮಕ್ಕಳನ್ನ ಜೀವನ ಹರಿದು ಹಂಚುವಂತವ್ರಿಗೆ ಅವ್ರ ತಾಯಿ ನೆನಪು ಬರಲ್ವಾ? ಅವ್ರ ಅಕ್ಕ ತಂಗಿದ್ರ ನೆನಪು ಬರಲ್ವಾ? ಅವ್ರ ಮನುಷ್ಯರ. ಮತ್ತೆ ಲೋಹಿಯ ಒಂದು ಮಾತು ಹೇಳಿದ್ದಾರೆ, ಎಲ್ಲಿ ಅನ್ಯಾಯ ಕಂಡ್ರು ಆ ಅನ್ಯಾಯದ ವಿರುದ್ಧ ನಾನು ಒಬ್ಬನೇ ಇದ್ದೀನಿ, ಅಲ್ಲಿ ಗುಂಪು ಜಾಸ್ತಿ ಇದೆ ಅಂತ ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಆ ಅನ್ಯಾಯದಲ್ಲಿ ನಾವು ಪಾಲುಗಾರರಾದಂಗೆ ಅಂತ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಸಹೋದರರೇ. ಎಲ್ಲ ದೇವಾನ ದೇವತೆ ವಿಗ್ರಹಗಳನ್ನ ಪೂಜೆ ಮಾಡ್ತಾರೆ. ಬದುಕಿರುವಂತ ಜನಗಳಿಗೆ ಜೀವ ಕೊಡೋದಕ್ಕೆ ಅವರ ಜೀವನ ನಲಗಿಸ್ತಾರೆ. ಇವರು ಮನುಷ್ಯತ್ವ ಇದ ಸಂವಿಧಾನದ ಆಚರಣೆ ಮಾಡಿದ ನಾವೆಲ್ಲ ಇಡೀ ದೇಶಾದ್ಯಂತ. ಸಂವಿಧಾನದಲ್ಲಿ ಏನಾಗಿದೆ? ಮಹಿಳೆಯರು ಹುಟ್ಟುವ ಹಕ್ಕು, ಬದುಕುವ ಹಕ್ಕು, ಅವರ ಇಚ್ಛಿಸುವ ಉಡುಪು, ಅವರ ಇಚ್ಛಿಸುವ ಆಹಾರ, ಅವರ ಘನತೆಯಿಂದ ಈ ಸಮಾಜದಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಬದುಕುವ ಹಕ್ಕಿನ ಸಂವಿಧಾನ ಎಲ್ಲರಿಗೂ ಒಂದೇ ಕೊಟ್ಟಿದೆ. ಪ್ರೈಮ್ ಮಿನಿಸ್ಟರ್ಗೂ ಒಂದೇ ಓಟು, ನಮಗೂ ಎಲ್ರಿಗೂ ಒಂದೇ ಓಟು. ಹಾಗಾದಾಗ ನಾವೆಲ್ಲರೂ ಸಮಾನವಾಗಿ ಬದುಕಬೇಡವೆ? ಘನತೆಯಿಂದ ಬದುಕಬಾರ್ದ ನಾವು? ಎಲ್ಲ ದೇವಾನ ದೇವತೆಗಳ ವಿಗ್ರಹಗಳನ್ನ ಪೂಜೆ ಮಾಡ್ತಾರೆ. ಬದುಕಿರುವಂತವ್ರನ್ನ ಹಿಸ್ಕಾಕ್ತಾರೆ. ಇವರು ಮನುಷ್ಯರ ಅರ್ಥ ಮಾಡ್ಕೊಳ್ಳಿ. ಆ ಮನುಷ್ಯನ ಹೆಣ್ಣು ಮಕ್ಕಳನ್ನ ನಡೆಸುವಂತ ಹೆಣ್ಣು ಮಕ್ಕಳನ್ನ ಜೀವನ ಹರಿದು ಹಂಚುವಂತವ್ರಿಗೆ ಅವ್ರ ತಾಯಿ ನೆನಪು ಬರಲ್ವಾ? ಅವ್ರ ಅಕ್ಕ ತಂಗಿದ್ರ ನೆನಪು ಬರಲ್ವಾ? ಅವ್ರ ಮನುಷ್ಯರ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಸಹೋದರರೇ, ನೀವು ಯೋಚನೆ ಮಾಡ್ಕೊಳ್ಳಿ. ನಾವು ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಈ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಅಗಾಧವಾದ ಹಿರಿಮೆ ಸಾಧಿಸಿರುವಂತ ಸಂಸ್ಕೃತಿ, ಸಮಾನವಾದ ಸಂಸ್ಕೃತಿ. ಒಂದು ಕುಟುಂಬದಲ್ಲಿ ಒಂದು ಹೆಣ್ಣು ಆ ಹಳ್ಳಿಯ ಮನೆಯ ಕುಟುಂಬದ ಗೌರವ ಘನತೆ ಕಾಪಾಡ್ಕೊಳ್ಳುವಂತ ಒಂದು ಹೆಣ್ಣು, ಇವತ್ತು ಒಂದು ಹೆಣ್ಣು ಮಗು ಕಾಲೇಜ್ಗೆ ಓದಿದ್ದು ಮನೆಗೆ ಬರಲಿಲ್ಲ ಅಥವಾ ಮನೆಯಲ್ಲಿದ್ದವರೇ ಬದುಕಿರ್ಲಿಲ್ಲ ಬೆಳಗ್ಗೆ ವರ್ಷಕ್ಕೆ ಅಂತ ಅಂದಾಗ ನಾವು ಮನುಷ್ಯತ್ವ ಇದೆಯಾ? ನಮಗೆ ಸಮಾನವಾದ ಹಕ್ಕು ಬಾಧ್ಯತೆಗಳಿದಾವ? ಸಂವಿಧಾನ ಏನ್ ಹೇಳಿದೆ? ಅಂಬೇಡ್ಕರ್ ಸಂವಿಧಾನ ಮಾಡಿದಾಗ ಮನು ಸಂಸ್ಕೃತಿನ ಸುಟ್ಟಾಕಿದ್ರು. ಯಾಕೆ ಅಂದ್ರೆ ಸಮಾನವಾದ ಹಕ್ಕು ಬಾಧ್ಯತೆಗಳು ಬೇಕು ಅಂತ. ಮಹಿಳಾ ಇದನ್ನ ಓಪನ್ ಮಾಡಿದ್ರು. ಅದನ್ನು ಒಪ್ಪದೇ ಇದ್ದಾಗ ಅಧಿಕಾರಕ್ಕೆ ರಾಜೀನಾಮೆ ಕೊಟ್ರು. ಇಂಥ ಸಂದರ್ಭದಲ್ಲಿ ನಾವು ಅನ್ಯಾಯನ ಪ್ರತಿಪಾದಿಸ್ತಾ ಹೋದರೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಹೆಣ್ಣು ಮಕ್ಕಳು, ಇವತ್ತು ಕುಟುಂಬದಲ್ಲಿ ಎಂತ ಹೆಣ್ಮಕ್ಳುಗಳು ನಡೆಸ್ತಾ ಇರ್ತವೆ. ಆ ಹೆಣ್ಣು ಮಕ್ಕಳು ಜೀವನ ಸುಗಮವಾಗಿ ಒಂದು ಕುಟುಂಬ ನಿರ್ವಹಣೆ ಮಾಡಿ ಈ ದೇಶದ ಒಂದು ಪ್ರತಿನಿಧಿನ ಎತ್ತಿಡಿದುವಂತ ಆಗ್ಲಿಲ್ಲ ಅಂತ ಅಂದ್ರೆ ಅದಕ್ಕೆ ನಾವು ನೀವೆಲ್ಲರೂ ಕಾರಣರು. ಯಾಕೆಂದ್ರೆ ತೊಟ್ಟಲು ತೂಗುವ ಕೈ ಇಡೀ ರಾಜ್ಯನೇ ಪ್ರತಿನಿಧಿಸುವಂತದನ್ನ ನೋಡಿದಿರಿ ನೀವು, ಐತಿಹಾಸಿಕವಾಗಿ ನೋಡಿದಿರಿ. ಎಲ್ಲ ತಮ್ಮ ಸ್ವಾಭಿಮಾನನ, ಸ್ವಾವಲಂಬಿನ, ಈ ದೇಶದ ಕೀರ್ತಿನ, ಹಿರಿಮೆನ ಯಾವ ರೀತಿ ಕಾಪಾಡಿದ್ದಾರೆ ಅಂತ. ಆದ್ರೆ ಇವತ್ತು ಯಾಕೆ ಹೆಣ್ಣು ಮಕ್ಕಳನ್ನ ನೀವು ಕೆಟ್ಟ ದೃಷ್ಟಿಲಿ ನೋಡ್ತೀರಿ? ನಿಮ್ಮ ಕೆಟ್ಟ ದೃಷ್ಟಿಲಿ ನೋಡ್ಬೇಕಾದ್ರೆ ನಿಮ್ಮ ಕಣ್ಣು ಹಾಳಾಗ್ಬೇಕಲ್ವೇ? ಹೆಣ್ಣು ಗಂಡು ಜೊತೆಲಿದ್ರೆ, ಬೇರೆ ಬೇರೆ ಲಿಂಗ ತಾರತಮ್ಯ ಜೊತೆಲಿದ್ರೆ ಹೊಡೆದಾಕುವಂತ ಮನುಷ್ಯರು ಅತ್ಯಾಚಾರ ಮಾಡಿದಾಗ ಅವ್ರನ್ನ ಬಿಟ್ಟು ಹಿಂಸೆ ಮಾಡಿದಾಗ ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ ನೀವು ಮನುಷ್ಯರ? ನೀವು ಪಾಷಂಡೆಗಳ ಯೋಚನೆ ಮಾಡ್ಕೊಳ್ಳಿ. ನೀವು ಹೆಣ್ಣು ಗಂಡು ಜೊತೆಲಿ ಹೋದ್ರೆ ಸಹಿಸಲ್ಲ. ನೀವು ಹೆಣ್ಣು ಮಕ್ಕಳು ಯಾವ್ದೋ ರೀತಿಯಲ್ಲಿ ಒಂದು ಹಬ್ಬ ಆಚರಣೆ ಮಾಡಿದ್ರೆ ಸಹಿಸಲ್ಲ. ಆದ್ರೆ ಒಬ್ಬ ಹೆಣ್ಣು ಮಗಳನ್ನ ಒಬ್ಬ ಗಂಡಸು ಅರ್ಧ ಹಂಚಿತವಾದಾಗ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ, ಅನ್ಯಾಯನ ಅದನ್ನ ಬಯಲಿಗೆಳೆದೇನೆ. ನೀವು ಮನುಷ್ಯರ? ನೋಡಿದವರು ಹೇಳಬೇಕು. ಎಲ್ಲಿ ನಾವು ಅನ್ಯಾಯನ ನಾವು ಹೇಳಲಿಲ್ಲ ಅಂದ್ರೆ ಅನ್ಯಾಯದಲ್ಲಿ ನಾವು ಪಾಲ್ದಾರದಂಗೆ. ನಾವು ನೋಡಿರ್ತೀವಿ, ಕೇಳಿರ್ತೀವಿ, ಕಂಡಿರ್ತೀವಿ, ಆದ್ರೆ ಹೇಳಲ್ಲ. ಯಾಕೆ ಎದುರ್ಕೋಬೇಕು? ನಾವ್ ಯಾರಿಗೂ ಎದುರ್ಕೋಬಾರ್ದು. ಧೈರ್ಯಂ ಸರ್ವರ್ಥ ಸಾಧನಂ ಅಂತ ಹೇಳ್ತಾರೆ. ಧೈರ್ಯ ಇರಬೇಕು ಮನುಷ್ಯನಿಗೆ. ಯಾವ ರೀತಿ ಧೈರ್ಯ? ಈ ಸಮಾಜದ ಗೌರವ ಘನತೆನ ಕಾಪಾಡಬೇಕು, ನಮ್ಮ ಮಕ್ಕಳನ್ನ ಕಾಪಾಡಬೇಕು, ಈ ದೇಶದಲ್ಲಿ ಅಮಾಯಕರನ್ನ ಕಾಪಾಡಬೇಕು, ಅಲ್ಪಸಂಖ್ಯಾತರನ್ನ ಕಾಪಾಡಬೇಕು. ಇಲ್ಲ ಅಂದ್ರೆ ನಾವು ನಿಜವಾಗ್ಲೂ ಮನುಷ್ಯರಾಗಿ ಏನ್ರಿ? ಮನುಷ್ಯತ್ವ ಅನ್ನುವಂಥದ್ದು ಎಲ್ಲದಕ್ಕೂ ದೈವಿಕಗಿಂತ ದೊಡ್ಡದು ಮನುಷ್ಯತ್ವ. ಅದನ್ನೇ ಕುಂಪು ಹೇಳಿದ್ದಾರೆ. ನಾವು ವಿಶ್ವಮಾನವರು. ಒಂದು ಮಗು ಹುಟ್ಟುವಾಗ ವಿಶ್ವಮಾನವಾಗಿ ಹುಟ್ಟುತ್ತೆ, ಬೆಳೀತಾ ಅಲ್ಪಮಾನವರಾಗಿ ಮಾಡಬೇಡಿ. ಆ ಪ್ರತಿಯೊಂದು ಮಗುನು ಈ ದೇಶದ ವಿಶ್ವಮಾನವರಾಗಿ ಈ ದೇಶದ ಕೀರ್ತಿ ಪತಾಕೆನ ಹರಳಿ ಅದಕ್ಕೆ ನಾವೆಲ್ಲರೂ ಇಂಪು ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ನಾವು ದಯವಿಟ್ಟು ಯೋಚನೆ ಮಾಡಿ, ಕೊಂದವರಾರು, ಆ ಅನ್ಯಾಯನ ಯಾರೂ ಸಹಿಸಬಾರ್ದು. ನಾವು ನೋಡಿನೋ ಅನ್ಯಾಯನ ನಾವು ಮಿಟ್ಕೊಂಡ್ರೆ ನೀವು ಅನ್ಯಾಯದಲ್ಲಿ ಪಾಲ್ಗೊಂಡಂಗೆ. ಅನ್ಯಾಯನ ಬಹಿರಂಗ ಮಾಡಿ
ಮಾಡಿ, SIT ಅವರಿಗೆ ಹೇಳಿ, ಇದನ್ನ ಪೊಲೀಸ್ನವ್ರಿಗೆ ಎಚ್ಚರಿಕೆ ಕೊಡಿ. ಯಾಕೆಂದ್ರೆ ಆರಕ್ಷಕ ದಳದವರು ರಕ್ಷಣೆ ಕೊಡುವಂಥದ್ದು ಇರೋದು. ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ಅವರು ಕರ್ತವ್ಯ ಭ್ರಷ್ಟರಾದಂಗೆ. ಅನ್ಯಾಯನ ಅವರು ನಿಜವಾಗ್ಲೂ ರಕ್ಷಣೆ ಕೊಡಬೇಕಾದ್ರೆ ಅಮಾಯಕರಿಗೆ, ನೊಂದವರಿಗೆ ರಕ್ಷಣೆ ಕೊಡಬೇಕು. ಎಲ್ಲಿ ಅನ್ಯಾಯ ನಡೀತೋ, ಅತ್ಯಾಚಾರ ನಡೆಯುತ್ತೋ, ಕೌಟುಂಬಿಕ ದೌರ್ಜನ್ಯ ನಡೀತೋ ಅವರಿಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಆರಕ್ಷಕ ಠಾಣೆ ಇರುವಂತದ್ದು ವ್ಯರ್ಥ. ಅವರಿಗೆ ನಾವು ನಮ್ಮ ಇದರಲ್ಲಿ ಕೊಡುವಂತ ಸಂಬಳ ಸಾರಿಗೆಗಳು ಅವರು ದುರುಪಯೋಗ ಪಡಿಸ್ಕೊಂಡಂಗೆ. ಮತ್ತು ಆರಕ್ಷಕ ಠಾಣೆಗಳು ಯಾಕಿರ್ಬೇಕು, ಆರಕ್ಷಕರು ಯಾಕಿರ್ಬೇಕು ರಕ್ಷಣೆ ಕೊಡ್ಲಿಲ್ಲ ಅಂತ ಅಂದ್ರೆ? ಎಲ್ಲ ಕಡೆ ರಕ್ಷಣೆ ಸಿಗುತ್ತೆ. ಅವಳು ಡಾಕ್ಟರ್ ಒಬ್ಬಳು ರಾತ್ರಿ ಬರ್ತಾ ಇದ್ಲು, ಅವಳು ಗಾಡಿ ಕೆಟ್ಟಾಯ್ತು, ತಕ್ಷಣ ಅವಳ ಯಾರು ಅತ್ಯಾಚಾರ ಮಾಡಿದ್ರು ಮಾರನೆಗೆ ಗೊತ್ತಾಯ್ತು ಎಲ್ಲನೂ. ಇವತ್ತೇನು ಆಚರಿಸ್ತಾ ಇದ್ದೀವಿ ಅವರೆಲ್ಲ ಗೊತ್ತಾಯ್ತು. ಆದ್ರೆ ಈ ಕಡೆ ಜನಗಳನ್ನ ಯಾಕೆ ಗೊತ್ತಾಯ್ತಾ ಇಲ್ಲ? ಇಲ್ಲಿ ದುರ್ಗಿ ಚಾಮುಂಡಿಗಳು ಎಲ್ಲರೂ ಇದ್ದಾರೆ, ಅವ್ರನ್ನೆಲ್ಲ ನಾವು ದೊಡ್ಡದಾಗ ಹಬ್ಬ ಮಾಡ್ತೀವಿ ಎಲ್ಲ. ನಮ್ಮ ಹೆಣ್ಣು ಮಕ್ಕಳು ದುರ್ಗಿಗಳಾಗಬೇಕು, ಅವರನ್ನ ಅವ್ರು ಕಾಪಾಡ್ಕೊಳ್ಳುವಂತ ಶಕ್ತಿನ ಪಡ್ಕೋಬೇಕು. ಆ ರೀತಿ ತಾಯಿ ತಂದೆಗಳನ್ನ ಅವ್ರನ್ನ ಬೆಳೆಸ್ಬೇಕು. ನೀನು ಅಬಲೆ ಅಲ್ಲ, ಸಬಲೆ. ನೀನು ನಿನ್ನನ್ನ ರಕ್ಷಣೆ ಮಾಡ್ಕೊಳ್ಳುವಂತ ಶಕ್ತಿನ ಬೆಳೆಸ್ಬೇಕು. ನೀನು ಈ ದೇಶದ ಪ್ರಜೆ, ಎಲ್ಲ ಸಂವಿಧಾನದಲ್ಲಿ ಪ್ರತಿಯೊಂದು ಹಕ್ಕು ನಿನಗಿದೆ. ನೀನು ಆ ರೀತಿ ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸದಿಂದ ಬೆಳಬೇಕು. ನಿನ್ನನ್ನ ನೀನು ಕಾಪಾಡಬೇಕು. ನಿನ್ನ ಸುತ್ತಮುತ್ತ ನಡೆಯುವಂತ ಅನ್ಯಾಯಗಳನ್ನ ವಿರೋಧಿಸಬೇಕು ಅಂತ ಇದನ್ನ ಹೇಳ್ತಾ, ಕೊಂದವರು ಯಾರು ನಿಗೂಢ ಆಗಬಾರ್ದು, ಅದು ಬಹಿರಂಗ ಆಗಬೇಕು. ಆ ನಿಗೂಢತೆನ ಭೇದಿಸ್ಬೇಕು. ನೀವೆಲ್ಲರೂ ಇಷ್ಟೆಲ್ಲ ಜನ ಸೇರಿದ್ದೀರಿ, ಈ ಸುತ್ತಮುತ್ತಲ ಎಲ್ಲ ಜನ, ನಾವು ಎಲ್ಲ ಕಡೆ ಅನ್ಯಾಯ ಆದ್ರೆ ಪ್ರತಿಭಟಿಸ್ಕೊಂಡು ಬರ್ತೀವಿ, ಮುಂದೇನು ಪ್ರತಿಭಟಿಸ್ತೀವಿ. ಅಂತ ಒಂದು ಸಂಘಟನೆನ ನಾವು ಬೆಳೆಸ್ತೀವಿ ಯಾವತ್ತಿಗೂ. ನಿಜವಾಗ್ಲೂ ಯೋಚನೆ ಮಾಡ್ರಿ, ಬೇಕಿತ್ತ ಇದು? ಸಂವಿಧಾನದಲ್ಲಿ ಹಕ್ಕು ಬಾಧ್ಯತೆಗಳು, ನಮ್ಮ ಸಂಸ್ಕೃತಿ, ಹೆಣ್ಣನ್ನ ಪೂಜೆ ಮಾಡುವಂತ ಒಂದು ವ್ಯವಸ್ಥೆ ಇರ್ಬೇಕಾದ್ರೆ ನಾವಿವತ್ತು ಬಂದು ಕೊಂದವರು ಯಾರು, ಅತ್ಯಾಚಾರ ಮಾಡಿದವರು ಅಂತ ಕೇಳ್ಬೇಕೇನ್ರಿ? ಯೋಚನೆ ಮಾಡ್ರಿ, ನಿಮ್ಮ ಎದೆ ಮುಟ್ಕೊಂಡು ಕೇಳ್ಬೇಕಾ ಇದನ್ನ? ಇದು ನಿಜವಾಗ್ಲೂ ಅನ್ಯಾಯದ ಪರಮಾವಧಿ, ಇದು ಅಮಾನುಷದ ಪರಮಾವಧಿ. ಇದು ಇಂಥ ಘಟನೆಗಳು ಮುಂದೆ ಯಾವತ್ತೂ ನಡೀಬಾರ್ದು, ನಡೆಯೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.